ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. 1960ರ ನಂತರ ಈ ಕೆಳಗಿನ ರಾಜ್ಯಗಳನ್ನು ರಚಿಸಲಾಯಿತು. ಅವುಗಳ ರಚನೆಯ ಸರಿಯಾದ ಅನುಕ್ರಮ ಯಾವುದು? 1 ಹರಿಯಾಣ, 2 ಸಿಕ್ಕಿಂ, 3 ನಾಗಾಲ್ಯಾಂಡ್, 4 ಮೇಘಾಲಯ. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ 1, 2, 3, 4. ಆಪ್ಷನ್ ಬಿ 2, 3, 4, 1. ಆಪ್ಷನ್ ಸಿ 2, 4, 1, 3. ಆಪ್ಷನ್ ಡಿ 3, 1, 4, 2. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 3, 1, 4, 2. ವಿವರಣೆಯನ್ನು ನೋಡೋಣ. ಕೊನೆಯಲ್ಲಿ ನೀಡಿರುವ ರಾಜ್ಯಗಳ ರಚನೆಯ ಸರಿಯಾದ ಕಾಲಾನುಕ್ರಮದ ಕ್ರಮವೆಂದರೆ ನಾಗಾಲ್ಯಾಂಡ್ 1963ರಂದು, ಹರಿಯಾಣ 1966ರಂದು, ಮೇಘಾಲಯ 1972ರಂದು ಮತ್ತು ಸಿಕ್ಕಿಂ 1975ರಂದು. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಯಾವುದರಲ್ಲಿ ಅಧ್ಯಕ್ಷೀಯ ಸರ್ಕಾರವನ್ನು ರಚಿಸಲಾಗಿದೆ? ಆಪ್ಷನ್ ಎ ಕಚೇರಿಯ ಸ್ಥಿರಾವಧಿ. ಆಪ್ಷನ್ ಬಿ ಶಾಸಕಾಂಗದ ಸದಸ್ಯರಲ್ಲಿ ಕಾರ್ಯಕಾರಿಣಿಯ ನಕಲು ಇಲ್ಲ. ಆಪ್ಷನ್ ಸಿ ಜನಪ್ರಿಯ ಮತದಿಂದ ಅಧ್ಯಕ್ಷರ ಆಯ್ಕೆ. ಆಪ್ಷನ್ ಡಿ ಮೇಲಿನ ಎಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಪ್ರಶ್ನೆ ಸಂಖ್ಯೆ 3. ಈ ಕೆಳಗಿನ ಯಾವ ಪ್ರಾಧಿಕಾರಗಳು ಮೂಲಭೂತ ಹಕ್ಕುಗಳ ಜಾರಿಯ ಬಗ್ಗೆ ರಿಟ್ಗಳನ್ನು ನೀಡಲು ಸಮರ್ಥವಾಗಿವೆ? ಆಪ್ಷನ್ ಎ ಅಧ್ಯಕ್ಷರು. ಆಪ್ಷನ್ ಬಿ ಸುಪ್ರೀಂ ಕೋರ್ಟ್. ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಆಪ್ಷನ್ ಡಿ ಸಂಸತ್ತು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ವಿವರಣೆಯನ್ನು ನೋಡೋಣ. ಸಂವಿಧಾನವು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಕರ್ತವ್ಯದೊಂದಿಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಅಧಿಕಾರ ನೀಡುತ್ತದೆ. ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನದ 226ರ ಅಡಿಯಲ್ಲಿ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನು ಹೊರಡಿಸಬಹುದು. ಪ್ರಶ್ನೆ ಸಂಖ್ಯೆ 4. ಸಂವಿಧಾನದ ಯಾವ ನಿಬಂಧನೆಯು ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾಜದ ದುರ್ಬಲ ವರ್ಗದವರಿಗೆ ಮೀಸಲಾತಿ ನೀಡಲು ಅಧಿಕಾರ ನೀಡುತ್ತದೆ? ಆಪ್ಷನ್ ಎ ಲೇಖನ 14. ಆಪ್ಷನ್ ಬಿ ಲೇಖನ 16. ಆಪ್ಷನ್ ಸಿ ಲೇಖನ 46. ಆಪ್ಷನ್ ಡಿ ಲೇಖನ 19. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೇಖನ 16. ವಿವರಣೆಯನ್ನು ನೋಡೋಣ. ಸಂವಿಧಾನವನ್ನು ಸಂವಿಧಾನ 77ನೇ ತಿದ್ದುಪಡಿ ಕಾಯ್ದೆ 1995ರಿಂದ ತಿದ್ದುಪಡಿ ಮಾಡಲಾಗಿದೆ ಮತ್ತು ಬಡ್ತಿಯಲ್ಲಿ ಮೀಸಲಾತಿ ಒದಗಿಸಲು ಸರ್ಕಾರವನ್ನು ಸಕ್ರಿಯಗೊಳಿಸಲು ಆರ್ಟಿಕಲ್ 16ರಲ್ಲಿ ಹೊಸ ಷರತ್ತು 4A ಅನ್ನು ಸೇರಿಸಲಾಯಿತು. ಪ್ರಶ್ನೆ ಸಂಖ್ಯೆ 5. ಭಾರತದ ಸಂವಿಧಾನದ 75ನೇ ವಿಧಿ ಸಿ ಪ್ರಕಾರ ಮಂತ್ರಿಗಳ ಮಂಡಳಿಯು ಈ ಕೆಳಗಿನ ಯಾವುದಕ್ಕೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ? ಆಪ್ಷನ್ ಎ ಅಧ್ಯಕ್ಷರು. ಆಪ್ಷನ್ ಬಿ ಸಂಸತ್ತು. ಆಪ್ಷನ್ ಸಿ ಲೋಕಸಭೆ. ಆಪ್ಷನ್ ಡಿ ರಾಜ್ಯಸಭೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ. ವಿವರಣೆಯನ್ನು ನೋಡೋಣ. ಸಚಿವರುಗಳು ಲೋಕಸಭೆಯಲ್ಲಿ ಅದು ಅವಿಶ್ವಾಸ ಮತವನ್ನು ಅಂಗೀಕರಿಸುವ ಮೂಲಕ ಸಚಿವಾಲಯವನ್ನು ಕಚೇರಿಯಿಂದ ತೆಗೆದುಹಾಕಬಹುದು. ಪ್ರಶ್ನೆ ಸಂಖ್ಯೆ 6. ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಪ್ರಕಾರ ಯಾವ ವಯಸ್ಸಿನವರೆಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ನಿರೀಕ್ಷಿಸಲಾಗಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 14 ವರ್ಷಗಳು. ವಿವರಣೆ. ಈ ಸಂವಿಧಾನದ ಪ್ರಾರಂಭದಿಂದ 10 ವರ್ಷಗಳ ಅವಧಿಯೊಳಗೆ ಎಲ್ಲ ಮಕ್ಕಳಿಗೆ 14 ವರ್ಷಗಳು ಪೂರ್ಣಗೊಳ್ಳುವವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು
ಒದಗಿಸಲು ರಾಜ್ಯವು ಪ್ರಯತ್ನಿಸುತ್ತದೆ. ಪ್ರಶ್ನೆ ಸಂಖ್ಯೆ 7. ಭಾರತೀಯ ಸಂವಿಧಾನದಲ್ಲಿ ಯಾರ ಶಿಫಾರಸುಗಳ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ ಸಂತಾನಂ ಸಮಿತಿ, ಆಪ್ಷನ್ ಬಿ ಸ್ಮರಣ್ ಸಿಂಗ್ ಸಮಿತಿ, ಆಪ್ಷನ್ ಸಿ ಶಾ ಆಯೋಗ, ಆಪ್ಷನ್ ಡಿ ಆಡಳಿತ ಸುಧಾರಣಾ ಆಯೋಗ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮರಣ್ ಸಿಂಗ್ ಸಮಿತಿ. ವಿವರಣೆಯನ್ನು ನೋಡೋಣ. ಮೂಲಭೂತ ಕರ್ತವ್ಯಗಳನ್ನು ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿಯು ಶಿಫಾರಸು ಮಾಡಿದೆ. ಪ್ರಶ್ನೆ ಸಂಖ್ಯೆ 8. ಕೆಳಗಿನ ಯಾವ ಹೈಕೋರ್ಟ್ ಜಸ್ಟಿಸ್ ಕ್ಲಾಕನ್ನು ಸ್ಥಾಪಿಸಿದ ದೇಶದ ಮೊದಲ ಹೈಕೋರ್ಟ್ ಆಗಿದೆ? ಆಪ್ಷನ್ ಎ ಗುಜರಾತ್ ಹೈಕೋರ್ಟ್, ಆಪ್ಷನ್ ಬಿ ದೆಹಲಿ ಹೈಕೋರ್ಟ್, ಆಪ್ಷನ್ ಸಿ ರಾಜಸ್ಥಾನ್ ಹೈಕೋರ್ಟ್, ಆಪ್ಷನ್ ಡಿ ಅಲಹಾಬಾದ್ ಹೈಕೋರ್ಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಹೈಕೋರ್ಟ್. ವಿವರಣೆಯನ್ನು ನೋಡೋಣ. ಭಾರತದ ಮೊದಲ ಉಚ್ಚ ನ್ಯಾಯಾಲಯವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಹಿಂದೆ ಫೋರ್ಟ್ ವಿಲಿಯಂನಲ್ಲಿ ಹೈಕೋರ್ಟ್ ಆಫ್ ಜುಡಿಕೇಚರ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ 1861ರ ಅಡಿಯಲ್ಲಿ ನೀಡಲಾಯಿತು. ವಿವರಣೆ. ಇದನ್ನು ಔಪಚಾರಿಕವಾಗಿ 1 ಜುಲೈ 1862ರಂದು ತೆರೆಯಲಾಯಿತು. ಸರ್ ಬಾರ್ನೆಸ್ ಪಿಕಾಕ್ ಕಲ್ಕತ್ತಾ ಹೈಕೋರ್ಟ್ನ ಅದರ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ, ಜಸ್ಟಿಸ್ ಶಂಭುನಾಥ್ ಪಂಡಿತ್ ಅವರು ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಭಾರತೀಯರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 9. ಭಾರತದಲ್ಲಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯಸ್ಸಿನ ಬಗ್ಗೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಅದನ್ನು ಯಾರು ನಿರ್ಧರಿಸುತ್ತಾರೆ? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ರಾಜ್ಯಪಾಲರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ, ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರೊಂದಿಗೆ ಸಮಾಲೋಚನೆ ನಡೆಸಿ, ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಾಧೀಶರಿಂದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ. ವಿವರಣೆ. ಭಾರತದಲ್ಲಿನ ಹೈಕೋರ್ಟ್ನ ನ್ಯಾಯಾಧೀಶರ ವಯಸ್ಸಿನ ಬಗ್ಗೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ಅದನ್ನು ನಿರ್ಧರಿಸುತ್ತಾರೆ. ಭಾರತೀಯ ಸಂವಿಧಾನದ 214ನೇ ವಿಧಿಯು ಪ್ರತಿ ರಾಜ್ಯವು ಹೈಕೋರ್ಟನ್ನು ಹೊಂದಿರಬೇಕು ಎಂದು ಹೇಳುತ್ತದೆ ಮತ್ತು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಕೇವಲ 1 ಹೈಕೋರ್ಟ್ ಇರಬಹುದೆಂದು ಆರ್ಟಿಕಲ್ 231 ಹೇಳುತ್ತದೆ. ಪ್ರಶ್ನೆ ಸಂಖ್ಯೆ 10. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು ಅನುಚ್ಛೇದ 163ರ ಪ್ರಕಾರ ರಾಜ್ಯಪಾಲರಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮಂತ್ರಿಗಳ ಮಂಡಳಿ ಇರುತ್ತದೆ. 2ನೇದು ಆರ್ಟಿಕಲ್ 164ರ ಪ್ರಕಾರ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಿಸುತ್ತಾರೆ. 3ನೇದು ಆರ್ಟಿಕಲ್ 164ರ ಪ್ರಕಾರ ರಾಜ್ಯಪಾಲರ ಸಂತೋಷದ ಸಮಯದಲ್ಲಿ ಮಂತ್ರಿಗಳು ಅಧಿಕಾರವನ್ನು ಹೊಂದಿರುತ್ತಾರೆ. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ 1 ಮಾತ್ರ ಸರಿ, ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ, ಆಪ್ಷನ್ ಸಿ 1 ಮತ್ತು 2 ಮಾತ್ರ ಸರಿಯಾಗಿದೆ, ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿಯಾಗಿವೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿಯಾಗಿವೆ. ಕೆಳಗಿನ ಎಲ್ಲ ಹೇಳಿಕೆಗಳು ನಿಜ. 1ನೇದು ಅನುಚ್ಛೇದ 163ರ ಪ್ರಕಾರ ರಾಜ್ಯಪಾಲರಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮಂತ್ರಿಗಳ ಮಂಡಳಿ ಇರುತ್ತದೆ. 2ನೇದು ಆರ್ಟಿಕಲ್ 164ರ ಪ್ರಕಾರ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಿಸುತ್ತಾರೆ. 3ನೇದು ಆರ್ಟಿಕಲ್ 164ರ ಪ್ರಕಾರ ರಾಜ್ಯಪಾಲರ ಸಂತೋಷದ ಸಮಯದಲ್ಲಿ ಮಂತ್ರಿಗಳು ಅಧಿಕಾರವನ್ನು ಹೊಂದಿರುತ್ತಾರೆ.